ಸರ್ಕಾರಿ ವಿವಿಧ ಹುದ್ದೆ ಭರ್ತಿಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಪ್ರೊಟೆಸ್ಟ್ಗೆ ಬ್ರೇಕ್ ಹಾಕಿರುವಂಥದ್ದು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ. ಇದೀಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಪ್ರೊಟೆಸ್ಟ್ಗೆ ಬ್ರೇಕ್ ಹಾಕಿರುವಂಥದ್ದು. ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿದಂತಹ ಪೊಲೀಸರು 4 ದಿನ ಪ್ರತಿಭಟನೆಗೆ ಅನುಮತಿಯನ್ನ ಕೇಳಿರ್ತಾರೆ ವಿದ್ಯಾರ್ಥಿಗಳು. ಇತ್ತೀಚೆಗೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿರುತ್ತೆ. ಹೀಗಾಗಿ ಬೆಳಗಾವಿ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ಮಾಡಿರುವಂಥದ್ದು. ಸರ್ಕಾರದಲ್ಲಿ 2 ಲಕ್ಷಕ್ಕೂ ವಿವಿಧ ಹುದ್ದೆಗಳು ಖಾಲಿ ಇದೆ. ಎಲ್ಲಾ ಪ್ರತಿಭಟನೆಗೂ ಕೂಡ ಸರ್ಕಾರ ಅನುಮತಿಯನ್ನ ನೀಡಿದೆ. ಈ ಕೂಡಲೇ ಮನವಿ ನಿರಾಕರಿಸಿರೋದು ಇವತ್ತು ನಾವು ಇದನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಸರ್. ಇದೊಂಥರ ಏನಪ್ಪಾ ಅಂತಂದ್ರೆ ಇದು ವಿದ್ಯಾರ್ಥಿಗಳ ಮೇಲೆ ತೋಡ್ತಾ ಇರೋದು ಬ್ಯಾಡ್ ಜವಾಬ್ದಾರಿ. ಏನಂದ್ರೆ ಸರ್ಕಾರ ಈ ಕೂಡಲೇ ಏನಂದ್ರೆ ನಮ್ಮ ಒಂದು ಬೇಡಿಕೆ ಏನಿದೆ ಅದನ್ನ ಸೆಷನ್ ಒಳಗಡೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವಂತ ಜವಾಬ್ದಾರಿ ಸರ್ಕಾರಕ್ಕಿತ್ತು. ಸುಮಾರು 43 ಇಲಾಖೆಯಿಂದ 7,76,386 ಹುದ್ದೆ ಖಾಲಿ ಇದ್ವು. ಅದನ್ನ ಈ ಕೂಡಲೇ ಏನು ನೇಮಕಾತಿಗೆ ಅಡೆತಡೆ ಇದಾವೆ ಕಾನೂನು ರೀತಿ ಅದೆಲ್ಲನೂ ಕಾನೂನು ಚರ್ಚೆ ನಡೆಸಿ ಸೆಷನ್ ಒಳಗಡೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ವಯೋಮಿತಿ ಹೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪ್ರತಿಭಟನೆ ನಾವು ಪರ್ಮಿಷನ್ಸ್ ಕೊಟ್ಟಿದ್ವಿ. ಪರ್ಮಿಷನ್ಸ್ ತಗೊಂಡ್ರು ಕೂಡ ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಎಲ್ಲಾ ಹೋರಾಟಕ್ಕೂ ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಾತ್ರ ಇವತ್ತು ಪರ್ಮಿಷನ್ಸ್ ನಿರಾಕರಿಸಿರೋದು ತುಂಬಾ ಒಂಥರ ಏನಂದ್ರೆ ಇವತ್ತು ಕರ್ನಾಟಕದಲ್ಲಿ ನಾವು ಇಂಡಿಯಾದಲ್ಲಿ ಇದೀವ ಇಲ್ಲ ಬೇರೆ ಏನಾದ್ರು ಚೈನಾದಲ್ಲಿ ಇದೀವ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇದೇ ನಾವು ಡೆಮೋಕ್ರಸಿನ ಇಲ್ಲ ಡಿಕ್ಟೇಟರ್ಶಿಪ್ ಮಾಡಿ ನಡೆಸ್ತಿದಾರ ಅಂತ ಗೊತ್ತಾಗ್ತಿಲ್ಲ. ವಿದ್ಯಾರ್ಥಿಗಳು ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ. ಬೆಳಗಾಂ ಅಧಿವೇಶನ ಮಾಡ್ಬೇಕಾದ್ರೆ ನಾವು ಕನಿಷ್ಠ 2,000 ಜನ ಸೇರಿ ನಾವು ಹೋರಾಟ ಮಾಡ್ತೀವಿ ಅಂತಂದ್ರೆ ಅವ್ರ ಇಂಟೆಲಿಜೆನ್ಸ್ ಪ್ರಕಾರ 4 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ತಾರೆ. ಅದು ನೀವು ಕರೆ ಕೊಟ್ರೆ ಅಂತ ಹೇಳ್ತಿದ್ರೆ. ಬಟ್ ಇದು ಕರೆ ಕೊಟ್ಟು ವಿದ್ಯಾರ್ಥಿಗಳು ಬಂದು ಹೋರಾಟ ಯಾಕೆ ಮಾಡ್ತಾರೆ ಅಂತ ಫಸ್ಟ್ ಸರ್ಕಾರ ಪ್ರಶ್ನೆ ಮಾಡ್ಬೇಕು ಸರ್. ಇಲ್ಲಿ ವರ್ಷಾನುಗಟ್ಲೆಯಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗಿಲ್ಲ. ಇಲ್ಲಿ ಸರ್ಕಾರ ಬಂದು 2.5 ವರ್ಷ ಆಯ್ತು, 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ಮತ್ತೆ ವಿದ್ಯಾರ್ಥಿಗಳು ಬಂದು ಹೋರಾಟ ಮಾಡ್ದಿರಾ ಮತ್ತೆ ಇನ್ನೇನ್ ಮಾಡ್ತಾರೆ ಹೇಳಿ ಸರ್. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಈ ಒಂದು ನಮ್ಮ ಏನು ಒಂದು ಬೇಡಿಕೆ ಇದೆ ಅದನ್ನ ಅಧಿವೇಶನದಲ್ಲಿ